ಕಳೆದ 3 ಬಾರಿ ಅಂದರೆ 5 ವರ್ಷ ಮತ್ತು 2 ವರ್ಷ ಕಳೆದ 3 ಬಾರಿ ದೆಹಲಿಯಲ್ಲಿ ಆಡಳಿತ ನಡೆಸಿದ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಸೋಲಿನ ಸುಳಿಯಲ್ಲಿ ಸಿಲುಕಿದೆ. ಇದರ ನಡುವೆ ಆಪ್ನ ಕೆಲವು ಸಚಿವರು ದೆಹಲಿಯ ಸಚಿವಾಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಕೆಲವು ಕಡತಗಳನ್ನು ರಹಸ್ಯವಾಗಿ ಕೊಂಡೊಯ್ಯಲು ಬಂದಿದ್ದರು ಎಂಬ ಆರೋಪ ಈಗ ಕೇಳಿಬಂದಿದೆ. ಆದ್ದರಿಂದ ದೆಹಲಿ ಸಚಿವಾಲಯದ ಸಾಮಾನ್ಯ ಆಡಳಿತ ಶಾಖೆಯ ಜಂಟಿ ಕಾರ್ಯದರ್ಶಿ ಪ್ರದೀಪ್ ದಯಾಲ್ ಎಚ್ಚೆತ್ತಿದ್ದಾರೆ. ಅನುಮತಿ ಇಲ್ಲದೆ ಯಾವುದೇ ಕಡತಗಳನ್ನು ಸಚಿವಾಲಯದಿಂದ ಹೊರಗೆ ತೆಗೆದುಕೊಂಡು ಹೋಗಬಾರದು ಅಂತ ಆದೇಶ ಹೊರಡಿಸಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಸಂಸದ ಯೋಗೇಂದ್ರ ಚಂದೋಲಿಯಾ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಜ್ರಿವಾಲ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. भारतीय जनता पार्टी दिल्ली में 27 साल बाद आ रही है और दिल्ली को दिल्ली बनाकर दिखाएंगे और केजरीवाल का अब तिहाड़ जाना निश्चित है. अभी वो कहते थे कि मैं मुख्यमंत्री बनूंगा. अरे आप मुख्यमंत्री नहीं, आप एमएलए भी नहीं बन रहे. ನೋಡಿ, ಈ ನಡುವೆ ಕಾಂಗ್ರೆಸ್ ಜಾಲಿಯಲ್ಲಿದೆ. ದೆಹಲಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. 3ನೇ ಬಾರಿ ಸತತವಾಗಿ 0 ಸುತ್ತುತ್ತಾ ಇದ್ದಾರೆ ಕಾಂಗ್ರೆಸ್. ಡೆಲ್ಲಿಯಲ್ಲಿ 3 ಚುನಾವಣೆ ಆಯಿತು, 0-0-0. ಈಗ AICC ಅಧ್ಯಕ್ಷರನ್ನ ಕೇಳಬೇಕು, ಗಂಗೆಯಲ್ಲಿ ಮುಳುಗೋದ್ರಿಂದ ಪಾಪ ಹೋಗತ್ತಾ? ಗಂಗೆಯಲ್ಲಿ ಮುಳುಗೋದ್ರಿಂದ ಬಡತನ ನಿವಾರಣೆ ಆಗತ್ತಾ? ಗಂಗೆಯಲ್ಲಿ ಮುಳುಗದೆ 0 ಸುತ್ತೋದು ಹೋಯ್ತಾ ಅಂತ ಕೇಳ್ಬೋದಲ್ಲ. ಮಜಾ ಏನಪ್ಪ ಅಂತಂದರೆ ಕೇಳಿ, ಮೋದಿ ಮತ್ತು ರಾಹುಲ್ ಗಾಂಧಿ ಒಟ್ಟಾಗಿ ಎಲೆಕ್ಷನ್ ಮಾಡಿದರು ಈ ಬಾರಿ ಕೇಜ್ರಿವಾಲ್ ವಿರುದ್ಧ. ನಿಜ ಹೇಳ್ಬೇಕಂದ್ರೆ ಕೇಜ್ರಿವಾಲನ್ನು ಮಣಿಸೋದಕ್ಕೆ ಕಾಂಗ್ರೆಸ್ಗೂ ಮಣಿಸಬೇಕಾಗಿತ್ತು, BJPಗೂ ಮಣಿಸಬೇಕಾಗಿತ್ತು. ಕಾಂಗ್ರೆಸ್ಗೆ ಯಾಕೆ, BJPಗೆ ಯಾಕೆ ಬೇರೆ ಬೇರೆ ಇದೆ. BJPಗೆ ಏನು ತಪ್ಪ ಅಂತಂದರೆ ನರೇಂದ್ರ ಮೋದಿ ಅವರಿಗಿತ್ತು ನಾನು 3 ಬಾರಿ ಪ್ರಧಾನಿಯಾದೆ, ಡೆಲ್ಲಿ ಗೆದ್ದಿಲ್ಲ. ಆಮೇಲೆ ಕಾಂಗ್ರೆಸ್ಗೆ ಯಾಕಪ್ಪ ಅಂತಂದರೆ ಈ ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಾರ್ಟಿ ತಗೊಂಡು ಹೋಗ್ತಾ ಇರೋದೇ ಕಾಂಗ್ರೆಸ್ನ ಮತಗಳನ್ನು. ಹಾಗಾಗಿ ಕೇಜ್ರಿವಾಲ್ ಮಣಿಸಲು ಕಾಂಗ್ರೆಸ್ ಮತ್ತು BJP ಸಮರ ಸಾರಿತ್ತು, ಅದರಲ್ಲಿ 2 ಮಾತಿಲ್ಲ. ಒಬ್ಬರಿಗೊಬ್ಬರು ನೇರ ಟೀಕೆ ಮಾಡಲೇ ಇಲ್ಲ. ರಾಹುಲ್ ಗಾಂಧಿಗೆ ಮೋದಿ ಮೇಲೆ ಪ್ರೀತಿ, ಬೈಲಿಲ್ಲ. ಮೋದಿ ಅವರು ರಾಹುಲ್ ಗಾಂಧಿಯನ್ನು ಬೈಲಿಲ್ಲ. ಪ್ಯಾರ್ ಹೇ ಪ್ಯಾರ್ ಹೇ ಪ್ಯಾರ್ ಹೇ. ಓಕೆ, ಇಬ್ಬರೂ ಸೇರಿ ಕೇಜ್ರಿವಾಲ್ ವಿರುದ್ಧ ಹೋರಾಟ ಮಾಡಿದ್ರು. ಯಾಕಂದರೆ BJP ನಾಯಕರಿಗೆ ದೆಹಲಿಯ ಗದ್ದುಗೆ ಬೇಕೇ ಬೇಕಿತ್ತು. ಇದು ಕೊನೆ ಚಾನ್ಸ್. ದೇಶವನ್ನೇ ಗೆದ್ದ ಮೋದಿ ದೆಹಲಿಯನ್ನು ಗೆದ್ದಿರಲಿಲ್ಲ. ಆ ಒಂದು ಬೇಸರ ನರೇಂದ್ರ ಮೋದಿಗಿತ್ತು. ಅದನ್ನು ಇವತ್ತು ಹೇಳಿದರು ಎಲ್ಲ ಕಾರ್ಯಕರ್ತರಿಗಿತ್ತು ಅಂತೇಳಿ. ಪ್ರಧಾನಿ ಮೋದಿ ಕೈಗೆಟಕದ ನಕ್ಷತ್ರವಾಗಿತ್ತು ದೆಹಲಿ. ಸಬ್ ಜೀತಲಿಯಾ ದಿಲ್ ನಹೀ ಜೀತಾ ಬೈ ಅಂತ ಅಂತಾರೆ. ದಿಲ್ಲಿ ನಹಿಲಿ, ದಿಲ್ಲಿ ನಹಿಲಿ ಅಭಿಲೇಲಿಯಾ. ಅತ್ತ ಕಾಂಗ್ರೆಸ್ಗೂ ABPಯಿಂದ ದೊಡ್ಡ ಭೀತಿ. ಎಲ್ಲೆಲ್ಲಿ ಪಂಜಾಬ್ ಅಲ್ಲಿ BJP ಪ್ರಬಲವಾಗೇನಿರಲಿಲ್ಲ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿ ಅಕಾಲಿದಳ ಥ್ರೂ ಎಲ್ಲ ಬರೋದು. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಇದ್ದಾಗ ಈ ಹಿಂದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್. ಅಂಥದ್ದನ್ನೇ ಆಮ್ ಆದ್ಮಿ ಬುಟ್ಟಿಗೆ ಹಾಕ್ಕೊಂಡಿತ್ತು. ನಾನು ಹೇಳಿದೆ, ಅಖಿಲೇಶ್ ಯಾದವ್ ಇರ್ಬೋದು, ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ನಿತೀಶ್ ಕುಮಾರ್ ಇರ್ಬೋದು, DMK ಇರ್ಬೋದು, ಅಣ್ಣಾ DMK ಇರ್ಬೋದು, TDP ಚಂದ್ರಬಾಬು ನಾಯ್ಡು ಇರ್ಬೋದು, ಅಥವಾ ಒಡಿಶಾದಲ್ಲಿ ಬಿಜು ಪಟ್ನಾಯಕ್ ಪಾರ್ಟಿ ಇರ್ಬೋದು, RJD ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಪಾರ್ಟಿ. ಅವರು ಆಯಾ ರಾಜ್ಯಕ್ಕೆ ಬಿಟ್ಟರೆ ಬೇರೆ ರಾಜ್ಯಕ್ಕೆ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ಅಕಾಲಿದಳ ಇರ್ಬೋದು, ಬೇರೆ ರಾಜ್ಯಗಳಿಗೆ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಆ ರಾಜ್ಯಕ್ಕೆ ಸೀಮಿತ. ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲ ಕಡೆ ಬೇಸಿತ್ತು. ಆದರೆ ಆಮ್ ಆದ್ಮಿ ಇದೆಯಲ್ಲ, ಕಾಂಗ್ರೆಸ್ಸಿಂದ ಡೆಲ್ಲಿ ಕಸಿಕೊಂಡ್ಬಿಡ್ತು, ಪಂಜಾಬಿಂದ ಕಸಿಕೊಂಡ್ಬಿಡ್ತು, ಗುಜರಾತಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದೆ, ಗೋವಾದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಸೋತಿದ್ದು ಆಮ್ ಆದ್ಮಿ ವಿರುದ್ಧ. ಒಂದೊಂದೇ ರಾಜ್ಯದಲ್ಲಿ ವಿಸ್ತರಿಸಿಕೊಳ್ತಾ ಇದೆ ಆಮ್ ಆದ್ಮಿ. ಗುಜರಾತ್ನಲ್ಲಿ ಆಮ್ ಆದ್ಮಿ ತಕ್ಕ ಮಟ್ಟಿಗೆ ಸಾಧನೆ ಮಾಡಿತ್ತು. ಗೋವಾದಲ್ಲಿ ಬರೋಬ್ಬರಿ 6 ಸೀಟ್ ಗೆದ್ದಿದೆ ಆಮ್ ಆದ್ಮಿ. ಗೋವಾದಲ್ಲಿ ಕಾಂಗ್ರೆಸ್ ಕೂಡ ಗೆದ್ದಿದ್ದು 6 ಸೀಟ್. ಕರ್ನಾಟಕ, ಬಿಹಾರ, ತಮಿಳುನಾಡು ನೆಕ್ಸ್ಟ್ ಟಾರ್ಗೆಟ್. ಎಲ್ಲ ಓಟ್ ಬರ್ತಾ ಇರೋದು ಕಾಂಗ್ರೆಸ್ನ ಓಟು. ಹೀಗೆ ಆದರೆ ಕಾಂಗ್ರೆಸ್ಗೆ ಆಮ್ ಆದ್ಮಿ ಎರವಾಗಲಿದೆ. ಇದೇ ಕಾರಣಕ್ಕೆ ಆಮ್ ಆದ್ಮಿ ವಿರುದ್ಧ ರಾಹುಲ್ ಗಾಂಧಿ ಯುದ್ಧ ಸಾರ್ತಾ ಇದ್ರು. ಈಗ ಆಮ್ ಆದ್ಮಿ ಮತ ವಿಭಜಿಸಿ BJP ಗೆಲ್ಲಿಸಿದ್ದೇ ಕಾಂಗ್ರೆಸ್. BJP ಗೆದ್ದಿದ್ದೇ ಕಾಂಗ್ರೆಸ್ಸಿಂದಾಗಿ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಜೊತೆಯಾಗಿ ಹೋಗಿದ್ರೆ 50% ವೋಟ್ ರೀ.
ಕಳೆದ ಬಾರಿ ಆಮ್ ಆದ್ಮಿಗೆ ಎಷ್ಟು ಪರ್ಸೆಂಟ್ ಓಟು? 53%. ಈ ಬಾರಿ ಎಷ್ಟು? 43%. ಎಷ್ಟು ಕಡಿಮೆ ಆಯಿತು? 10%. ಕಳೆದ ಬಾರಿ ಬಿ ಜೆ ಪಿಗೆ ಎಷ್ಟು ಓಟ್? 38%. ಈ ಬಾರಿ ಎಷ್ಟು? 44%. ಆಮ್ ಆದ್ಮಿಗೆ ಎಷ್ಟು? 43. ಬಿ ಜೆ ಪಿಗೆ ಎಷ್ಟು? 44. ಕಾಂಗ್ರೆಸ್ಗೆ ಎಷ್ಟು? 6%. 43 ಪ್ಲಸ್ 6% ಒಟ್ಟಿಗೆ ಆಗಿದ್ರೆ ಹತ್ರ 50%. ಬಿ ಜೆ ಪಿ ಗೆಲ್ತಿರಲಿಲ್ಲ. ಆಮ್ ಆದ್ಮಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಸು ಪ್ಲ್ಯಾನ್ ಮಾಡ್ತು, ಬಿ ಜೆ ಪಿನೂ ಪ್ಲ್ಯಾನ್ ಮಾಡ್ತು, ಬಿ ಜೆ ಪಿ ಗೆಲ್ತು. ಹಾಗಾಗಿ 0 ಮೂರನೇ ಬಾರಿ ಕಾಂಗ್ರೆಸ್. ಆದರೆ ಡಂಕಣಕ ಕಾಂಗ್ರೆಸ್ ಆಫೀಸಲ್ಲಿ. ಓಕೆ, ನೆಕ್ಸ್ಟ್. ಕಳೆದ 3 ಬಾರಿ ಅಂದರೆ 5 ವರ್ಷ ಮತ್ತು 2 ವರ್ಷ, ಕಳೆದ 3 ಬಾರಿ ದೆಹಲಿಯಲ್ಲಿ ಆಡಳಿತ ನಡೆಸಿದ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಸೋಲಿನ ಸುಳಿಯಲ್ಲಿ ಸಿಲುಕಿದೆ. ಇದರ ನಡುವೆ ಆಪ್ನ ಕೆಲವು ಸಚಿವರು ದೆಹಲಿಯ ಸಚಿವಾಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಕೆಲವು ಕಡತಗಳನ್ನು ರಹಸ್ಯವಾಗಿ ಕೊಂಡೊಯ್ಯಲು ಬಂದಿದ್ದರು ಎಂಬ ಆರೋಪ ಈಗ ಕೇಳಿಬಂದಿದೆ. ಆದ್ದರಿಂದ ದೆಹಲಿ ಸಚಿವಾಲಯದ ಸಾಮಾನ್ಯ ಆಡಳಿತ ಶಾಖೆಯ ಜಂಟಿ ಕಾರ್ಯದರ್ಶಿ ಪ್ರದೀಪ್ ದಯಾಲ್ ಎಚ್ಚೆತ್ತಿದ್ದಾರೆ. ಅನುಮತಿ ಇಲ್ಲದೆ ಯಾವುದೇ ಕಡತಗಳನ್ನು ಸಚಿವಾಲಯದಿಂದ ಹೊರಗೆ ತೆಗೆದುಕೊಂಡು ಹೋಗಬಾರದು ಅಂತ ಆದೇಶ ಹೊರಡಿಸಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಸಂಸದ ಯೋಗೇಂದ್ರ ಚಂದೋಲಿಯಾ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಜ್ರಿವಾಲ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. भारतीय जनता पार्टी दिल्ली में 27 साल बाद आ रही है और दिल्ली को दिल्ली बनाकर दिखाएंगे और केजरीवाल का अब तिहाड़ जाना निश्चित है। अभी वो कहते थे कि मैं मुख्यमंत्री बनूंगा। अरे आप मुख्यमंत्री नहीं, आप एमएलए भी नहीं बन रहे। ನೋಡಿ, ಈ ನಡುವೆ ಕಾಂಗ್ರೆಸ್ ಜಾಲಿಯಲ್ಲಿದೆ. ದೆಹಲಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. 3ನೇ ಬಾರಿ ಸತತವಾಗಿ 0 ಸುತ್ತುತ್ತಾ ಇದ್ದಾರೆ ಕಾಂಗ್ರೆಸ್ ಡೆಲ್ಲಿಯಲ್ಲಿ. 3 ಚುನಾವಣೆ ಆಯಿತು, 0-0-0. ಈಗ AICC ಅಧ್ಯಕ್ಷರನ್ನು ಕೇಳಬೇಕು, ಗಂಗೆಯಲ್ಲಿ ಮುಳುಗೋದ್ರಿಂದ ಪಾಪ ಹೋಗುತ್ತಾ? ಗಂಗೆಯಲ್ಲಿ ಮುಳುಗೋದ್ರಿಂದ ಬಡತನ ನಿವಾರಣೆ ಆಗತ್ತಾ? ಗಂಗೆಯಲ್ಲಿ ಮುಳುಗದೆ 0 ಸುತ್ತೋದು ಹೋಯ್ತಾ ಅಂತ ಕೇಳ್ಬೋದಲ್ಲ. ಮಜಾ ಏನಪ್ಪ ಅಂತಂದರೆ ಕೇಳಿ, ಮೋದಿ ಮತ್ತು ರಾಹುಲ್ ಗಾಂಧಿ ಒಟ್ಟಾಗಿ ಎಲೆಕ್ಷನ್ ಮಾಡಿದರು ಈ ಬಾರಿ ಕೇಜ್ರಿವಾಲ್ ವಿರುದ್ಧ. ನಿಜ ಹೇಳ್ಬೇಕಂದ್ರೆ ಕೇಜ್ರಿವಾಲನ್ನು ಮಣಿಸೋದಕ್ಕೆ ಕಾಂಗ್ರೆಸ್ಗೂ ಮಣಿಸಬೇಕಾಗಿತ್ತು, ಬಿ ಜೆ ಪಿಗೂ ಮಣಿಸಬೇಕಾಗಿತ್ತು. ಕಾಂಗ್ರೆಸ್ಗೆ ಯಾಕೆ, ಬಿ ಜೆ ಪಿಗೆ ಯಾಕೆ ಬೇರೆ ಬೇರೆ ಇದೆ. ಬಿ ಜೆ ಪಿಗೆ ಏನು ತಪ್ಪ ಅಂತಂದರೆ ನರೇಂದ್ರ ಮೋದಿ ಅವ್ರಿಗೆ ನಾನು 3 ಬಾರಿ ಪ್ರಧಾನಿಯಾದೆ, ಡೆಲ್ಲಿ ಗೆದ್ದಿಲ್ಲ. ಆಮೇಲೆ ಕಾಂಗ್ರೆಸ್ಗೆ ಯಾಕಪ್ಪ ಅಂತಂದರೆ ಈ ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಾರ್ಟಿ ತಗೊಂಡು ಹೋಗ್ತಾ ಇರೋದೇ ಕಾಂಗ್ರೆಸ್ನ ಮತಗಳನ್ನು. ಹಾಗಾಗಿ ಕೇಜ್ರಿವಾಲ್ ಮಣಿಸಲು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸಮರ ಸಾರಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬರಿಗೊಬ್ಬರು ನೇರ ಟೀಕೆ ಮಾಡಲೇ ಇಲ್ಲ. ರಾಹುಲ್ ಗಾಂಧಿಗೆ ಮೋದಿ ಮೇಲೆ ಪ್ರೀತಿ, ಬೈಲಿಲ್ಲ. ಮೋದಿ ಅವರು ರಾಹುಲ್ ಗಾಂಧಿಯನ್ನು ಬೈಲಿಲ್ಲ. ಪ್ಯಾರ್ ಹೇ. ಓಕೆ, ಇಬ್ಬರೂ ಸೇರಿ ಕೇಜ್ರಿವಾಲ್ ವಿರುದ್ಧ ಹೋರಾಟ ಮಾಡಿ. ಯಾಕಂದರೆ ಬಿ ಜೆ ಪಿ ನಾಯಕರಿಗೆ ದೆಹಲಿಯ ಗದ್ದುಗೆ ಬೇಕೇ ಬೇಕಿತ್ತು. ಇದು ಕೊನೆ ಚಾನ್ಸ್. ದೇಶವನ್ನೇ ಗೆದ್ದ ಮೋದಿ ದೆಹಲಿಯನ್ನು ಗೆದ್ದಿರಲಿಲ್ಲ. ಆ ಒಂದು ಬೇಸರ ನರೇಂದ್ರ ಮೋದಿಗಿತ್ತು. ಅದನ್ನು ಇವತ್ತು ಹೇಳಿದರು ಎಲ್ಲ ಕಾರ್ಯಕರ್ತರಿಗಿತ್ತು ಅಂತೇಳಿ. ಪ್ರಧಾನಿ ಮೋದಿ ಕೈಗೆಟಕದ ನಕ್ಷತ್ರವಾಗಿತ್ತು ದೆಹಲಿ. ಸಬ್ ಜೀತ್ ಲಿಯಾ, ದಿಲ್ ನಹೀ ಜೀತಾ ಬೈ ಅಂತ ಅಂತಾರೆ. ದಿಲ್ಲಿ ನಹೀಲಿ, ದಿಲ್ಲಿ ನಹೀಲಿ, ಅಭಿ ಲೇ ಲಿಯಾ. ಅತ್ತ ಕಾಂಗ್ರೆಸ್ಗೂ ABPಯಿಂದ ದೊಡ್ಡ ಭೀತಿ. ಎಲ್ಲೆಲ್ಲಿ ಪಂಜಾಬ್ ಅಲ್ಲಿ ಬಿ ಜೆ ಪಿ ಪ್ರಬಲವಾಗೇನಿರಲಿಲ್ಲ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿ ಅಕಾಲಿದಳ ಥ್ರೂ ಎಲ್ಲ ಬರೋದು. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಇದ್ದಾಗ ಈ ಹಿಂದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್. ಅಂಥದ್ದನ್ನೇ ಆಮ್ ಆದ್ಮಿ ಬುಟ್ಟಿಗೆ ಹಾಕ್ಕೊಂಡಿತ್ತು. ನಾನು ಹೇಳಿದೆ, ಅಖಿಲೇಶ್ ಯಾದವ್ ಇರ್ಬೋದು, ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ನಿತೀಶ್ ಕುಮಾರ್ ಇರ್ಬೋದು, DMK ಇರ್ಬೋದು, ಅಣ್ಣಾ DMK ಇರ್ಬೋದು, TDP ಚಂದ್ರಬಾಬು ನಾಯ್ಡು ಇರ್ಬೋದು, ಅಥವಾ ಒಡಿಶಾದಲ್ಲಿ ಬಿಜು ಪಟ್ನಾಯಕ್ ಪಾರ್ಟಿ ಇರ್ಬೋದು, RJD ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಪಾರ್ಟಿ. ಅವರು ಆಯಾ ರಾಜ್ಯಕ್ಕೆ ಬಿಟ್ಟರೆ ಬೇರೆ ರಾಜ್ಯಕ್ಕೆ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ಅಕಾಲಿದಳ ಇರ್ಬೋದು, ಬೇರೆ ರಾಜ್ಯಗಳಿಗೆ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಆ ರಾಜ್ಯಕ್ಕೆ ಸೀಮಿತ. ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲ ಕಡೆ ಬೇಸಿತ್ತು. ಆದರೆ ಆಮ್ ಆದ್ಮಿ ಇದೆಯಲ್ಲ, ಕಾಂಗ್ರೆಸ್ಸಿಂದ ಡೆಲ್ಲಿ ಕಸಿಕೊಂಡ್ಬಿಡ್ತು, ಪಂಜಾಬಿಂದ ಕಸಿಕೊಂಡ್ಬಿಡ್ತು, ಗುಜರಾತಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದೆ, ಗೋವಾದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಸೋತಿದ್ದು ಆಮ್ ಆದ್ಮಿ ವಿರುದ್ಧ. ಒಂದೊಂದೇ ರಾಜ್ಯದಲ್ಲಿ ವಿಸ್ತರಿಸಿಕೊಳ್ತಾ ಇದೆ ಆಮ್ ಆದ್ಮಿ.
ಗುಜರಾತ್ನಲ್ಲಿ ಆಮ್ ಆದ್ಮಿ ತಕ್ಕ ಮಟ್ಟಿಗೆ ಸಾಧನೆ ಮಾಡಿತ್ತು. ಗೋವಾದಲ್ಲಿ ಬರೋಬ್ಬರಿ 6 ಸೀಟ್ ಗೆದ್ದಿದೆ ಆಮ್ ಆದ್ಮಿ. ಗೋವಾದಲ್ಲಿ ಕಾಂಗ್ರೆಸ್ ಕೂಡ ಗೆದ್ದಿದ್ದು 6 ಸೀಟ್. ಕರ್ನಾಟಕ, ಬಿಹಾರ, ತಮಿಳ್ನಾಡು ನೆಕ್ಸ್ಟ್ ಟಾರ್ಗೆಟ್. ಎಲ್ಲ ಓಟ್ ಬರ್ತಾ ಇರೋದು ಕಾಂಗ್ರೆಸ್ನ ಓಟು. ಹೀಗೆ ಆದರೆ ಕಾಂಗ್ರೆಸ್ಗೆ ಆಮ್ ಆದ್ಮಿ ಎರವಾಗಲಿದೆ. ಇದೇ ಕಾರಣಕ್ಕೆ ಆಮ್ ಆದ್ಮಿ ವಿರುದ್ಧ ರಾಹುಲ್ ಗಾಂಧಿ ಯುದ್ಧ ಸಾರ್ತಾ ಇದ್ರು. ಈಗ ಆಮ್ ಆದ್ಮಿ ಮತ ವಿಭಜಿಸಿ BJP ಗೆಲ್ಲಿಸಿದ್ದೇ ಕಾಂಗ್ರೆಸ್. BJP ಗೆದ್ದಿದ್ದೇ ಕಾಂಗ್ರೆಸ್ಸಿಂದಾಗಿ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಜೊತೆಯಾಗಿ ಹೋಗಿದ್ರೆ 50% ವೋಟ್ ರೀ. ಕಳೆದ ಬಾರಿ ಆಮ್ ಆದ್ಮಿಗೆ ಎಷ್ಟು ಪರ್ಸೆಂಟ್ ಓಟು? 53%. ಈ ಬಾರಿ ಎಷ್ಟು? 43%. ಎಷ್ಟು ಕಡಿಮೆ ಆಯಿತು? 10%. ಕಳೆದ ಬಾರಿ BJPಗೆ ಎಷ್ಟು ಓಟ್? 38%. ಈ ಬಾರಿ ಎಷ್ಟು? 44%. ಆಮ್ ಆದ್ಮಿಗೆ ಎಷ್ಟು? 43. BJPಗೆ ಎಷ್ಟು? 44. ಕಾಂಗ್ರೆಸ್ಗೆ ಎಷ್ಟು? 6%. 43 ಪ್ಲಸ್ 6% ಒಟ್ಟಿಗೆ ಆಗಿದ್ರೆ ಹತ್ರ 50%. BJP ಗೆಲ್ತಿರಲಿಲ್ಲ. ಆಮ್ ಆದ್ಮಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಸು ಪ್ಲ್ಯಾನ್ ಮಾಡ್ತು, BJPನೂ ಪ್ಲ್ಯಾನ್ ಮಾಡ್ತು, BJP ಗೆಲ್ತು. ಹಾಗಾಗಿ 0 ಮೂರನೇ ಬಾರಿ ಕಾಂಗ್ರೆಸ್. ಆದರೆ ಡಂಕಣಕ ಕಾಂಗ್ರೆಸ್ ಆಫೀಸಲ್ಲಿ. ಓಕೆ, ನೆಕ್ಸ್ಟ್.